ವೆಲ್ಕಮ್ ಬ್ಯಾಕ್ ಟು ನನಗನ್ಸಿದ್ ಸೀರೀಸ್. ಇವತ್ತು ಗ್ರಾಸರಿ ರೀಸ್ಟಾಕಿಂಗ್ ಡೇ. ಗ್ರಾಸರಿ ಅನ್ಪ್ಯಾಕ್ ಮಾಡುವಾಗ ಹಾಗೆ ಮನ್ಸಿಗೆ ಅನ್ಸಿದ್ ಒಂದ್ ಮಾತು. ಈ ಮ್ಯಾರೇಜ್ ಬಗ್ಗೆ ನನ್ಗನ್ಸೋದೇನು ಅಂದ್ರೆ, ಇಟ್ಸ್ ಓಕೆ ಟು ಗೆಟ್ ಮ್ಯಾರಿಡ್ ಅಟ್ 22, ಇಟ್ಸ್ ಓಕೆ ಟು ಗೆಟ್ ಮ್ಯಾರಿಡ್ ಅಟ್ 25 ಅಂಡ್ ಇಟ್ಸ್ ಓಕೆ ಟು ಗೆಟ್ ಮ್ಯಾರಿಡ್ ಅಟ್ 30 ಆಸ್ ವೆಲ್. ಇದು ಕಂಪ್ಲೀಟ್ಲಿ ಇಂಡಿವಿಜುವಲ್ ಚಾಯ್ಸಸ್ ಅಂಡ್ ಅದನ್ನ ಯಾರು ಕ್ವೆಶ್ಚನ್ ಮಾಡಬಾರ್ದು. ನಾನ್ ಪರ್ಸನಲಿ ನೋಡಿದೀನಿ 22ಗೆ ಮದ್ವೆ ಆಗಿ 25ಗೆಲ್ಲ ಡಿವೋರ್ಸ್ ಆಗಿರೋದು, ಹಾಗೆ 30 ಇಯರ್ಸ್ ಮದ್ವೆ ಆಗಿ ಅವ್ರ ಪಾರ್ಟ್ನರ್ ಜೊತೆ ತುಂಬಾ ಖುಷಿಯಾಗಿರೋರ್ನ. ಓಕೆ ವೇಟ್, ಐ ಡಿಂಟ್ ಮೀನ್ 30 ಇಯರ್ಸ್ ಮದ್ವೆ ಆದ್ರೆ ತುಂಬಾ ಚೆನ್ನಾಗಿರ್ತಾರೆ ಅಂತ. 30 ಇಯರ್ಸ್ ಆದ್ರೂ ಲೈಫ್ ಪಾರ್ಟ್ನರ್ ನೇ ಚೂಸ್ ಮಾಡಕ್ಕಾಗದೆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರೋರ್ನು ನೋಡಿದೀನಿ. 25ಗೆಲ್ಲ ಮದ್ವೆ ಆಗಿ 2 ಮಕ್ಳು ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಖುಷಿಯಾಗಿರೋರ್ನು ನೋಡಿದೀನಿ. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಈಚ್ ಪರ್ಸನ್ಸ್ ಲೈಫ್ ಇಸ್ ಅ ಡಿಫರೆಂಟ್ ಸ್ಟೋರಿ ಅಂಡ್ ಅ ಡಿಫರೆಂಟ್ ಚಾಪ್ಟರ್. ಪ್ಲೀಸ್ ಡೋಂಟ್ ಕಂಪೇರ್ ಯುವರ್ ಲೈಫ್ ವಿತ್ ಅದರ್ಸ್. ಎಲ್ರಿಗೂ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅನ್ಸುತ್ತೆ, ನವ್ ಐ ಆಮ್ ರೆಡಿ ಫಾರ್ ಮ್ಯಾರೇಜ್, ನವ್ ಐ ಆಮ್ ರೆಡಿ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಹಸ್ಬೆಂಡ್ ಆರ್ ವೈಫ್ ಅಂಡ್ ಕಿಡ್ಸ್, ಅಂಡ್ ನವ್ ಐ ಆಮ್ ರೆಡಿ ಟು ಹ್ಯಾಂಡಲ್ ದ 2 families, and that is the right time for marriage. Don't fall for society dramas. It may be your boyfriend, girlfriend, or maybe relatives or your own family too. Don't be in too much of hurry and don't be too late either.